ಬಿಗ್ ಬಾಸ್ ನೋಡೋ ಜನತೆ, ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಪೈಕಿ ಗಿಲ್ಲಿಯನ್ನ ಇಷ್ಟಪಡೋರೆಲ್ಲ ರಕ್ಷಿತಾನ ಇಷ್ಟಪಟ್ಟೇ ಪಡ್ತಾರೆ. ಗಿಲ್ಲಿಯ ವಂಶದ ಕುಡಿ ಅನ್ನೋ ಬಿರುದನ್ನ ಕೂಡ ಗಿಲ್ಲಿ ರಕ್ಷಿತಾಗೆ ಕೊಟ್ಟು ಬಿಟ್ಟಿದ್ದಾರೆ. ಆದ್ರೆ ರಕ್ಷಿತಾ ಯಾಕೋ ದಾರಿ ತಪ್ತಾ ಇದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ವ್ಯಕ್ತವಾಗಿದೆ. ಯಾಕಂದ್ರೆ ರಕ್ಷಿತಾ ನಾಮಿನೇಷನ್ ಸಂದರ್ಭದಲ್ಲಿ ಆಶ್ಚರ್ಯ ಅನ್ನುವಂತೆ ಗಿಲ್ಲಿ ಕಾವ್ಯ ನಾಮಿನೇಟ್ ಮಾಡಿದ್ದು, ಅದರಲ್ಲೂ ಅಲ್ಲಿ ಜಾನ್ವಿ ಪರವಾಗಿ ರಕ್ಷಿತಾ ವಾದ ಮಾಡಿದ್ದು. ರಕ್ಷಿತಾ ಎಲ್ಲೋ ಜಾನ್ವಿ ಮಾತಿಗೆ ಟ್ರ್ಯಾಪ್ ಆಗಿ ಗಿಲ್ಲಿ ವಿರುದ್ಧ ಟೊಂಕ ಕಟ್ಟಿ ನಿಂತ್ರ ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ರಕ್ಷಿತಾ ಎಲ್ಲೋ ಜಾನ್ವಿ ಗಿಲ್ಲಿ ನಡುವೆ ನಡೆದಂತಹ ವಾದ ವಿವಾದದಲ್ಲಿ ನಿಜವಾಗ್ಲೂ ಅದೇನಾಯ್ತು, ಯಾರು ಸರಿ ಯಾರು ತಪ್ಪು ಅನ್ನೋದು ತಿಳಿಯದೆ ದುಡುಕಿ ಬಿಟ್ರಾ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ವಂಶದ ಕುಡಿ ತನ್ನ ಅಣ್ಣ ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದಿದ್ದು ರಕ್ಷಿತಾ ಬದಲಾವಣೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ನಾಮಿನೇಟ್ ಮಾಡುವಾಗ ಗಿಲ್ಲಿ ಅವರು ಆಂಕರ್ಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಜಾನ್ವಿ ಹೇಳಿದ ಮಾತಿನಿಂದ ಗೊತ್ತಾಯಿತು. ಹೀಗಾಗಿ ನಾನು ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ರಕ್ಷಿತಾ ಹೇಳಿದ್ರು. ಇದನ್ನ ಕೇಳಿ ಅನೇಕರಿಗೆ ಶಾಕ್ ಆಯ್ತು. ಗಿಲ್ಲಿಗೂ ಕೂಡ ಇದನ್ನ ಅರಗಿಸ್ಕೊಳ್ಳೋದು ಕಷ್ಟ ಆಯ್ತು. ಇದಕ್ಕೆ ಉತ್ತರ ಕೊಟ್ಟಂತ ಗಿಲ್ಲಿ ಪ್ರತ್ಯಕ್ಷವಾಗಿ ಕಂಡ್ರು, ಪ್ರಮಾಣಿಸಿ ನೋಡು ಅಂತ ರಕ್ಷಿತಾಗೆ ಕಿಚ್ಚನ ಸ್ಟೈಲಲ್ಲಿ ಟಾಂಗ್ ಕೊಟ್ಟು ತಮ್ಮನ್ನ ಸಮರ್ಥಿಸಿಕೊಂಡ್ರು. ಆದ್ರೂ ರಕ್ಷಿತಾ ಭಾರಿ ಬುದ್ಧಿವಂತೆ ಅನ್ನೋದಂತೂ ಸತ್ಯ. ಯಾವಾಗ ಯಾರ ಪರವಾಗಿರ್ತಾರೆ, ಯಾವಾಗ ತಿರುಗಿ ಬೀಳ್ತಾರೆ ಅನ್ನೋದೇ ಗೊತ್ತಾಗಲ್ಲ. ರಕ್ಷಿತಾ ನಿಜವಾಗ್ಲೂ ಬಿಗ್ ಬಾಸ್ ಮನೆಯ ಕ್ಲೆವರ್ ಕಂಟೆಸ್ಟೆಂಟ್ ಅಂದ್ರೆ ತಪ್ಪಾಗೋದಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.